ಕನ್ನಡಕ್ಕಾಗಿ ಹೋರಾಡೋದು ಗೌಡರಿಗೆ ಹೊಸದೇನಲ್ಲ, ಯಾರು ಕಲಿಸಬೇಕಿಲ್ಲ. ಅದು ಅವರಿಗೆ ರಕ್ತಗತವಾಗಿಯೇ ಬಂದಂತಿದೆ. ಹೀಗೆ ಹೋರಾಡುವಾಗ ಕೆಲವು ಹೋರಾಟಗಾರರಾಗಲಿ ನಟರಾಗಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಪಟ್ಟಿದ್ದೂ ಇದೆ. ಆದರೆ ಕನ್ನಡದ ನಟ ಅಂಬರೀಷ್ ಜೊತೆ ನಾರಾಯಣಗೌಡರು ಕಿರಿಕ್ ಮಾಡಿದ್ರು ಅನ್ನೋ ಆರೋಪಗಳಿವೆ. ಆದರೆ ಆರೋಪಗಳಿಗೆ ನಾರಾಯಣಗೌಡರು ಸರಿಯಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ. ಅಂಬರೀಷ್ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ. ತಾವು ಯಾರ ಜೊತೆಗೂ ವೈರತ್ವ ಬೆಳೆಸಲ್ಲ ಅನ್ನೋದನ್ನ ಗೌಡರು ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಹೋರಾಟದ ಹಾದಿಯಲ್ಲಿ ಅಥವಾ ನಿಮ್ಮ ಜೀವನದುದ್ದಕ್ಕೂ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅವ್ರ ಜೊತೆ ಎಲ್ಲ ಆಪ್ತರಾಗಿದ್ರಿ. ವಿಶೇಷವಾಗಿ ಅಂಬರೀಷ್ ಅವ್ರ ಜೊತೆ ನಿಮ್ಮ ಒಡನಾಟ ಚೆನ್ನಾಗಿತ್ತು. ನೀವು ಅಂಬರೀಷ್ ಅವ್ರದ್ದು ಒಡನಾಟದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ನೆನಪು ಇಲ್ಲಿ ಹಂಚ್ಕೋಬೋದಾ? ನೋಡಿ, ಈ ಅಂಬರೀಷು ಭಾರಿ ವಿಶೇಷವಾದಂಥ ವ್ಯಕ್ತಿತ್ವ ಅಂಬರೀಷ್ದು. ಅಂಬರೀಷು ಯಾರಿಗೂ ಹೆದರೋನಲ್ಲ, ಎಲ್ಲರನ್ನೂ ಎದುರಿಸುವಂಥ ಅಂಬರೀಷು. ಆ ಎದುರಿಸುವಾಗಲೂ ಆ ಒಳಗಡೆ ಒಂದು ಪ್ರೀತಿ ಇತ್ತು ಅಂಬರೀಷ್ ಒಳಗಡೆ. ಅಂಬರೀಷ್ ಮಾತಾಡುವಾಗ ಸ್ವಲ್ಪ ಮಾತು ಖಡಕ್ಕಾಗಿದ್ರೂ ಮನಸ್ಸು ಒಳ್ಳೆಯದೇ ಇತ್ತು. ಒಂದು ಸಂದರ್ಭ ಹೇಳ್ತೀನಿ. ನಾವು ಈ ಅಭಿನಯ ಚಿತ್ರಮಂದಿರ ಇದೆ ಕೆಂಪೇಗೌಡ ರೋಡಲ್ಲಿ. ಅಲ್ಲಿ ನಮ್ಮ ದೇವರಾಜು ಅವರ ಹುಲಿಯ ಅಂತ ಒಂದು ಸಿನಿಮಾ. ಆ ಸಿನಿಮಾ ತುಂಬ ಒಳ್ಳೆ ಸಿನಿಮಾ, ಉತ್ತರ ಕರ್ನಾಟಕದ ಒಂದು ಕಥೆಯನ್ನು ಇದು ಮಾಡಿದಂಥ ಒಂದು ಸಿನಿಮಾ. ಆ ಸಿನಿಮಾ ಒಂದು ವಾರಕ್ಕೆ ಅಲ್ಲಿಂದ ಚಿತ್ರಮಂದಿರದಿಂದ ತೆಗೆದುಬಿಡ್ತಾರೆ. ಅವತ್ತಿನ ಕಾಲಕ್ಕೆ ಕಮಲ್ ಹಾಸನ್ ಅವರ ಒಂದು ಇಂಡಿಯನ್ ಅಂತಲೇ ಯಾವುದೋ ಒಂದು ತಮಿಳ್ ಸಿನಿಮಾ ಹಾಕ್ತಾರೆ. ನಾವು ಕನ್ನಡ ಅಷ್ಟು ಒಳ್ಳೆ ಕನ್ನಡ ಸಿನಿಮಾ ತೆಗೆದು ತಮಿಳ್ ಸಿನಿಮಾ ಹಾಕ್ಬಿಟ್ರಲ್ಲ ಅಂತ ಹೇಳಿ ಆ ಚಿತ್ರಮಂದಿರದಲ್ಲಿ ಗಲಾಟೆ ಮಾಡುವಾಗ ನಮ್ಮ ಒಬ್ಬ ಹುಡುಗ ಆ ಗ್ಲಾಸ್ ಡೋರಿಗೆ ಎತ್ತಿ ಮುಷ್ಟಿ ಮಾಡಿ ಹೊಡಿತಾನೆ. ಹೊಡೆದಾಗ ಅವನ ಕೈ ಇಷ್ಟುದ್ದ ಸೀಳು ಹೋಗಿರುತ್ತೆ. ಸೀಳು ಹೋದಾಗ ರಕ್ತ ಸುರಿತಾ ಇರುತ್ತೆ. ಅದು ಅವತ್ತಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಇದನ್ನು ಯಾರೋ ಮಾಧ್ಯಮದವರು ಅಂಬರೀಷ್ ಅವ್ರನ್ನ ಕೇಳ್ತಾರೆ. ನೋಡಿ, ಕನ್ನಡ ಚಿತ್ರಗಳಿಗೋಸ್ಕರ ರಕ್ಷಣಾ ವೇದಿಕೆಯವರು ಈ ಥರ ರಕ್ತವನ್ನು ಹರಿಸ್ತಾ ಇದ್ದಾರೆ, ನಿಮಗೇನು ಅನಿಸಲ್ವಾ ಅಂತ. ಅದಕ್ಕೆ ಅಂಬರೀಷ್ ಹೇಳ್ತಾರೆ, ಅವ್ರಿಗೆ ಬುದ್ಧಿ ಇಲ್ಲ, ರಕ್ತ ಚೆಲ್ಬಿಟ್ರೆ ರಕ್ತ ಸುರಿಸ್ಬಿಟ್ರೆ ಕನ್ನಡ ಉದ್ಧಾರ ಆಗುತ್ತಾ ಅಂತ ಯಾವುದೋ ಇದರಲ್ಲಿ ಮಾತಾಡ್ಬಿಡ್ತಾರೆ. ನನಗೆ ಮತ್ತೆ ಬೆಳಗ್ಗೆ ಅದೇ ಸುದ್ದಿ, ಅಂಬರೀಷ್ ಹಿಂಗೆ ಅಂದರು ಅಂತ ಹೇಳಿ. ಆಗ ಈ ಅಂಬರೀಷ್ ಎಲ್ಲರ ಸಿಗಬೇಕಲ್ಲ ಅಂತೇಳಿ ನಾನು ಕಾಯ್ತಾ ಇರ್ತೀನಿ. ಒಮ್ಮೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಅಲ್ಲಿ ನನಗೂ ಅವ್ರದ್ದು ಒಂದೇ ವೇದಿಕೆ ಕಾರ್ಯಕ್ರಮ. ಆದರೂ ಅಂಬರೀಷ್ ಅವರು ಮೊದಲೇ ಮಾತಾಡಿ ಹೋಗಬೇಕು ಅಂತಾರೆ. ನಾನು ಕಾರ್ಯಕ್ರಮದ ನಿರೂಪಣೆ ಮಾಡೋರಿಗೆ ಹೇಳ್ತೀನಿ, ಅಂಬರೀಷ್ ಕೂರಿಸ್ರಿ, ನಾನು ಮೊದಲು ಮಾತಾಡ್ತೀನಿ. ಆಗ ಅಂಬರೀಷ್ ಅವ್ರಿಗೆ ಹೇಳ್ತೀನಿ, ನನಗೆ ಮಂಡ್ಯದ ಗಂಡು ಗುಂಡು ತುಂಡು ಅಂಬರೀಷ್ ಅವ್ರು ಭಾರಿ ಇಷ್ಟ. ಆದರೆ ಕಾವೇರಿಗೋಸ್ಕರ ಲೋಕಸಭೆ ಸಚಿವ ಕೇಂದ್ರದ ಮಂತ್ರಿಮಂಡಲಕ್ಕೆ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಭಾರಿ ನನಗೆ ಹತ್ತಿರ. ಆದರೆ ಅವ್ರು ಮೊನ್ನೆ ಮಾತಾಡಿದಂಥ ಮಾತಿತ್ತಲ್ಲ, ಅದು ನನಗಿಷ್ಟ ಆಗಲಿಲ್ಲ. ಅಲ್ಲ ರೀ, ರಕ್ತ ಸುರಿಸಿರೆ ಕನ್ನಡ ಉದ್ಧಾರ ಆಗುತ್ತಾ ಅಂತ ಹೇಳ್ತಿರಲ್ಲ, 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ವಿಸ್ಕಿ ಸುರಿಸಿರೆ ಕನ್ನಡ ಉದ್ಧಾರ ಆಗುತ್ತಾ ಅಂತ ಹೇಳಿ ನಾನು ಅಂಬರೀಷಿಗೆ ಹೇಳಿದಾಗ ಅಂಬರೀಷು ಮುಂದಿನ ಟೇಬಲ್ನ ತಳ್ಳಿ ಬೈಕೊಂಡು ಹೊರಟೋಗ್ತಾರೆ. ಮತ್ತು ರಾತ್ರಿ ಮಂಡ್ಯದಲ್ಲಿ ಮತ್ತೆ ನಮ್ಮಿಬ್ಬರದ್ದು ಸಭೆ ಮಂಡ್ಯದಲ್ಲಿ. ನಾನು ಅಂಬರೀಷ್ ಬರ್ತಾರೆ ಅಂತ ಅನ್ಕೋತೀನಿ, ಅಂಬರೀಷ ಬರಲ್ಲ. ಅದಾದ ಒಂದು ವಾರಕ್ಕೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ವಿಷ್ಣುವರ್ಧವ್ರದ್ದು ಒಂದು ಸಿನಿಮಾ, ಅದರ ಕ್ಯಾಸೆಟ್ ಬಿಡುಗಡೆ ಕಾರ್ಯಕ್ರಮ. ನಾನು ಅಲ್ಲಿ ಕೂತಿರ್ತೇನೆ, ನನ್ನ ಕರೆದಿದ್ರು, ಹೋಗಿದ್ದೆ, ಕೂತ್ಕೊಂಡು ಊಟ ಮಾಡ್ತಿದ್ದೆ. ಹಿಂದ್ಗಡೆಯಿಂದ ಬಂದು ಯಾರೋ ಬೆನ್ನ ಮೇಲೆ ಹಿಂಗೆ ಹೊಡೆದಂಗೆ ಆಯಿತು. ಹಿಂತಿರುಗಿ ನೋಡ್ತೀನಿ, ಇವ್ರು ನಿಂತುಬಿಟ್ಟಿದ್ದಾರೆ. ಬಜಾನು ಬಾಹುಬಲಿ ನಿಂತ್ಬಿಟ್ಟಾರೆ. ಅಂಬರೀಷ್, ಬಾಯಿಲಿ ನಿನ್ನ ಜೊತೆ ನಾನು ಮಾತಾಡಬೇಕು ಅಂದೆ. ಇಲ್ಲೇ ಮಾತಾಡಿ, ಬರ್ರಿ ಕೂತ್ಕೊಳ್ಳಿ ಅಂದೆ. ಇಲ್ಲ ಬಾ, ನಾನು ನೀನು ಇಬ್ಬರೇ ಮಾತಾಡ್ಬೇಕು ಬಾ ಅಂತ ಹೇಳಿ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅವಾಗ ಹೇಳಿದ್ರು ಅಂಬರೀಷ್ ನನಗೆ, ನೋಡೋ, ನಿನಗೆ ಬೈಯೋ ಚಟ ಇದ್ದರೆ ಇಲ್ಲೇ ಬೈದ್ಬಿಡು, ಆದರೆ ಮಂಡ್ಯ ಜಿಲ್ಲೆಗೆ ಬಂದು ಮಾತ್ರ ನಾನು ಬೈಬೇಡ ಅಂತ ಹೇಳಿ. ಆಮೇಲೆ ಅದು ಒಂದು 2-3 ದಿವಸಕ್ಕೆ ಕಾವೇರಿ ಭಾರಿ ದೊಡ್ಡ ರ್ಯಾಲಿ ಮಾಡಿದಾಗ ಆ ರ್ಯಾಲಿಯಲ್ಲಿ ಬಂದು ಪಾಲ್ಗೊಂಡ್ರು. ಅವತ್ತಿಂದ ನೀನು ಏನೇ ನೇರವಾಗಿ ಮಾತಾಡಿದ್ರು ಭಾರಿ ಪ್ರೀತಿಯಿಂದ ಮಾತಾಡ್ತಿಕ್ಕಣೋ ಅಂಥೇಳಿ ನನ್ನ ಭಾರಿ ಪ್ರೀತಿ ಮಾಡೋರು ಅಂಬರೀಷು. ಆ ಸಂದರ್ಭ ನನಗೆ ಇವತ್ತಿಗೂ ನೆನಪಿದೆ.
ಇದರ ಹೊರತಾಗಿಯೂ ನಾರಾಯಣಗೌಡರ ಹೋರಾಟಕ್ಕೆ ಕುಟುಂಬಸ್ಥರು ಸಾಥ್ ನೀಡಿದ್ದಾರೆ. ಒಮ್ಮೆ ಹೋರಾಟದ ಭಾಗವಾಗಿ ಅರೆಸ್ಟ್ ಆಗಿದ್ದಾಗ ನಮ್ಮ ಮಗಳು ಊಟ ತಂದುಕೊಟ್ಟು ಕಣ್ಣೀರಿಟ್ಟಿದ್ದಳು. ಆ ಕ್ಷಣಗಳು ನನಗೆ ಈಗಲೂ ಭಾವುಕರನ್ನಾಗಿ ಮಾಡುತ್ತದೆ ಅಂತ ಕೀರ್ತಿ ENT ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಡಿಸೆಂಬರ್ 27ನೇ ತಾರೀಕು ನನ್ನ ಬಂಧಿಸಿ ಜೈಲಿಗೆ ಕಳಿಸಿರು. 16 ದಿವಸ ಜೈಲಲ್ಲಿದ್ದೆ. ಜೈಲಲ್ಲಿದ್ದು ಬಿಡುಗಡೆ ಆಯಿತು, ಆಚೆಗೆ ಬಂದೆ. ಮತ್ತೆ ಯಾವುದೋ ಕೇಸ್ ಮೇಲೆ ನನ್ನ ಹೋರಾಟದ ಕೇಸ್ ಮೇಲೆ ಬಂಧಿಸಿ ಮತ್ತೆ ಇದಕ್ಕೆ ಕೋರ್ಟ್ ಕರ್ಕೊಂಡು ಹೋಗ್ತಿದ್ರು. ಆ ಸಂದರ್ಭಕ್ಕೆ ನನ್ನ ಮಗಳು ದಿನ ಮನೆಯಿಂದ ಊಟ ತರೋಳು ಜೈಲಿಗೆ. ಆದರೆ ಜೈಲವರು ನನಗೆ ಊಟ ಕೊಡ್ತಿರಲಿಲ್ಲ. ಜೈಲು ಊಟನೇ ಮಾಡಬೇಕು ಅಂತ ಹೇಳಿ ಜೈಲು ಊಟ ಕೊಡ್ತಿರಲಿಲ್ಲ. ಒಂದು ದಿವಸ ನಾನು ಕೋರ್ಟ್ ಕರ್ಕೊಂಡು ಹೋಗುವಾಗ ನನ್ನ ಮಗಳು ನನ್ನ ನೋಡಿ ಅಪ್ಪಾಜಿ ಅಪ್ಪಾಜಿ ಅಂತ ಜೋರಾಗಿ ಕೂಗ್ತಾ ಇದ್ಲು. ಆಗ ಆ ಪೊಲೀಸ್ನವ್ರಿಗೆ ಹೇಳಿದೆ ಜೀಪಿನ ಕಿಟಕಿ ತೆಗೀರಿ ಅಂತ. ಇಲ್ಲ ತೆಗೆದ್ರೆ ನಿಮ್ಮ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ ಜೀಪ್ ಇದ್ರ ಮೇಲೆ, ಅದಕ್ಕೆ ಬೇಡ ಗೌಡ್ರಿ ಅಂತ ಅಂದು. ಆಗ ಅವಳು ಕೂಗ್ತಲೇ ಇದ್ದು ಜೀಪು ಮುಂದೆ ಒಂದು 10-15 ಜೀಪು ನನ್ನ ಸುತ್ತಮುತ್ತ ಇಟ್ಕೊಂಡು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗುವಾಗ ನಾನು ಒಂದು ನಿಮಿಷ ಭಾವಕನಾದೆ. ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆ ACP ನೋಡ್ತಾ ಇದ್ರು, ACP ನೋಡ್ತಿದ್ರು. ACP ಒಂದು ಮಾತು ಆ ಕ್ಷಣಕ್ಕೆ ಹೇಳಿದ್ರು, ಗೌಡ್ರೆ ನೀವು ಕನ್ನಡದ ಹೋರಾಟಗಾರರು, ಆದರೆ ನಮಗೂ ಕನ್ನಡದ ಪ್ರೀತಿ ಇದೆ, ಅಭಿಮಾನ ಇದೆ. ಆದರೆ ಈ ಕಾಕಿ ಹಾಕ್ಕೊಂಡಿದ್ದೀವಿ, ನಾವು ಬೀದಿಗೆ ಇಳಿಯಂಗಿಲ್ಲ. ನಿಮ್ಮ ಹೋರಾಟವನ್ನು ಪ್ರೀತಿ ಮಾಡ್ತೀವಿ, ಅಭಿಮಾನದಿಂದ ನೋಡ್ತೀವಿ, ಗೌರವಿಸ್ತೀವಿ. ಆದರೆ ನಿಮ್ಮ ನಂಬ್ಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಕೋಟ್ಯಾಂತರ ಕನ್ನಡಿಗರು ನಿಮಗೆ ಆಶೀರ್ವಾದ ಇದೆ. ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಈಗ ನಾನು ಕೋರ್ಟ್ ಹತ್ರ ಹೋಗಿ ಜೀಪಿಂದ ಇಳಿಸಿ ನಿಮ್ಮನ್ನು ಕೋರ್ಟಿಗೆ ಕರ್ಕೊಂಡು ಹೋಗುವಾಗ ನಮ್ಮ ನಾರಾಯಣಗೌಡರು ಹೇಗೆ ಬರಬೇಕು ಗೊತ್ತಾ? ಈ ದಸರಾ ಟೈಮಲ್ಲಿ ಅರ್ಜುನ ಅಂಬಾರಿ ಹೊತ್ಕೊಂಡು ರಾಜ್ಯ ಗಂಭೀರವಾಗಿ ನಡ್ಕೊಂಡು ಬರ್ತಾರಲ್ಲ, ಹಂಗೆ ನಮ್ಮ ನಾರಾಯಣಗೌಡರು ಕೋರ್ಟಿಗೆ ಬರುವಾಗ ರಾಜ್ಯ ಗಂಭೀರವಾದ ರೀತಿಯಲ್ಲಿ ನಡ್ಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ನೀವು ಅಳಬಾರ್ದು ಅನ್ನೋ ಮಾತು ಹೇಳಿದರು. ಹಾಗೆ ಅನೇಕ ಸಂದರ್ಭದಲ್ಲಿ ಪೊಲೀಸ್ನವರು ನಮ್ಮ ಜೊತೆಯಲ್ಲಿ ನಮ್ಮನ್ನು ಭಾರಿ ಗೌರವದಿಂದ ನಡೆಸ್ಕೋತಾರೆ. ಕೆಲವರು ಹೊರಗಡೆಯಿಂದ ಬಂದಂಥ ಕನ್ನಡ ಗೊತ್ತಿಲ್ಲದ ಅಧಿಕಾರಿಗಳು ಸ್ವಲ್ಪ ಕೆಟ್ಟಾಗಿ ನಡ್ಕೋಬೋದು. ಆದರೆ ಕರ್ನಾಟಕದ ಎಲ್ಲ ಪೊಲೀಸ್ನವರು ಕನ್ನಡದ ಹೋರಾಟಗಾರರನ್ನ ಸರಿಯಾಗಿ ನಡೆಸ್ಕೋತಾರೆ. ನೋಡಿದ್ರಲ್ಲ, ಗೌಡರು ಎಂದಿಗೂ ಯಾರನ್ನ ದ್ವೇಷಿಸಿದವರಲ್ಲ, ಯಾರೊಂದಿಗೂ ವೈಮನಸ್ಸು ಹೊಂದಿದವರಲ್ಲ. ಮುಂದೆಯೂ ಹೀಗೆಯೇ ಇರ್ತಾರೆ. ಕನ್ನಡಕ್ಕಾಗಿ ಎದೆ ಕೊಟ್ಟು ಹೋರಾಡ್ತಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ.